ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ ಸ್ನೇಹಿತರೆ. 1 ಎಕರೆ ಅಂತಂದರೆ ನಮ್ಮ ಕಡೆ 100 ಸೆಂಟ್ಗೆ 1 ಎಕರೆ ಅಂತೀವಿ, ಆದರೆ ಇದು 99 ಸೆಂಟ್ ಇದೆ. ಈಗ ಬೇರೆ ಕಡೆ 40 ಗುಂಟೆ 1 ಎಕರೆ ಅಂತ ಹೇಳ್ತಾರೆ. ಇದು 40 ಗುಂಟೆಗೆ ಒಂದು ಅರ್ಧ ಗುಂಟೆಗಿಂತ ಒಂಚೂರು ಕಡಿಮೆ, ಆಯಿತಾ. ಲ್ಯಾಂಡ್ ಮಾತ್ರ ಸೂಪರಾಗಿದೆ, ಸುಪೀರಿಯರ್ ಆಗಿದೆ. ಒಳ್ಳೆಯ ವಾತಾವರಣ, ಸುತ್ತಮುತ್ತ ಎಲ್ಲ ನಿಮಗೆ ಬರೀ ತೋಟಗಳೇ. ನಾವು ಸುತ್ತ ನೀವು ಎಲ್ಲೇ ನೋಡ್ರಿ ಇಲ್ಲಿ ಬರೀ ತೋಟಗಳೇ ಮಾಡ್ಕೊಂಡಿದ್ದಾರೆ, ಬೆಳೆಗಳು ಬೆಳೀತಾ ಇದ್ದಾರೆ. ಬಾಳೆ, ಅರಿಶಿನ, ಕಬ್ಬು, ನಾನಾ ರೀತಿಯ ಒಂದೇ ರೀತಿಯ ಬೆಳೆಗಳನ್ನ ಇಲ್ಲಿ ಬೆಳೀತಿಲ್ಲ. ಅಂದರೆ ಇಲ್ಲಿ ನೀರಾವರಿ ನಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ನಮಗೆ ಟೌನ್ ಲಿಮಿಟ್ಸ್ ಬರುತ್ತೆ. ಇದು ನಮಗೆ ಟೌನ್ ಲಿಮಿಟ್ಸ್ ಬರುತ್ತೆ. ನಾಳೆ ದಿನ ಇಲ್ಲೆಲ್ಲ ಸೈಟ್ ಆದ್ರೂ ಆಶ್ಚರ್ಯಪಡೋ ಮಾತಿಲ್ಲ. ತಾರ್ ರೋಡಿಂದ ನಿಮಗೆ ಒಳಗಡೆಗೆ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ತಾರ್ ರೋಡಿಂದ ಇದು ನಮಗೆ ಚಾನಲ್ ನೀರು ಕೂಡ ಅಲ್ಲಿ ಮುಂದೆ ಇದೆ. ಇದಕ್ಕೂ ಕೂಡ ಚಾನಲ್ ನೀರು ನಾವು ಉಪಯೋಗಿಸ್ಕೋಬಹುದು. ಇದಕ್ಕೆ ಮುಂದ್ಗಡೆ ಇರೋ ದಾರಿನ ಅವರು ಸದ್ಯಕ್ಕೆ ಪರ್ಚೇಸಿಂಗ್ ಮಾಡಿದ್ದಾರೆ. ಅದು ಕೂಡ ನಮಗೆ ಒಂದು ರೋಟ್ರಿ ಇದರಲ್ಲಿ ಬರ್ಸ್ಕೊಂಡು ಕ್ಲಿಯರಾಗಿದೆ ಸ್ನೇಹಿತರೆ. ಜಾಗ ಆಗಲಿ, ವಾತಾವರಣ ಆಗಲಿ ನೋಡಿ ಸುತ್ತ. ಆಮೇಲೆ ಮಣ್ಣು ನಿಮಗೆ ಒಳ್ಳೆ ಫಲವತ್ತತೆ ಮಣ್ಣು, ಕಪ್ಪು ಮತ್ತು ಕೆಂಪು ಮಿಶ್ರಿತ. ಅಂದರೆ ಮಣ್ಣು ನಮಗೆ ತುಂಬ ಸಾಲಿಡಾಗಿದೆ. ವ್ಯವಸಾಯಕ್ಕೆ ಅಷ್ಟೇ ಅಚ್ಚುಕಟ್ಟಾಗಿದೆ. ಇವರು ಪರ್ ಎಕರ್ ಬಂದು ನಿಮಗೆ 46 ಲಕ್ಷ ಹೇಳ್ತಾ ಇದ್ದಾರೆ. ಇದರಲ್ಲಿ ಇವರು ಜಾಸ್ತಿ ಏನೂ ಬಿಡೋದಿಲ್ಲ. ಬಿಟ್ಟರೆ ನಿಮಗೆ ಸ್ವಲ್ಪನೇ ಬಿಡೋವಂಥದ್ದು. ಜಾಗ ಮಾತ್ರ ನೋಡಿ ತುಂಬ ಸೂಪರಾಗಿದೆ, ಮಾತ್ರ ಒಳ್ಳೆ ಅನುಕೂಲಕರವಾಗಿದೆ. ಲ್ಯಾಂಡ್ ಆಗ್ಬೋದು, ನಮ್ಮ ಸುತ್ತಮುತ್ತ ವಾತಾವರಣ ಆಗ್ಬೋದು, ತುಂಬ ಸಾಲಿಡ್ ಮಸ್ತಾಗಿದೆ. ಇದು ನಮಗೆ ಬೆಂಗಳೂರಿಗೆ 125 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಾವು ಅತಿ ಒಳಗಡೆ ಅಂದ್ಕೊಂಡು ಹಾಳಾಗೋ ಬದಲು ಹತ್ರ ಅಂದ್ಕೊಂಡು ನಮಗೆ ನೀರಿಲ್ಲದೆ ತಗೊಂಡು ನಾಳೆ ನೀರಿಗೆ ಅಂತ ಕಷ್ಟಪಡೋ ಬದಲು ನೀರಾವರಿ ಇರೋ ಕಡೆ ಒಳ್ಳೆ ಏರಿಯಾ, ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿದೆ ಸ್ನೇಹಿತರೆ. ನೀವು ನಾಳೆನೇ ರಿಜಿಸ್ಟರ್ ಮಾಡ್ಕೋಬೋದು. ಅಚ್ಚುಕಟ್ಟಾಗಿದೆ. ಇಲ್ಲೂ ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಸ್ಟಾರ್ಟಿಂಗ್ ರೋಡಿಂದನೂ ಇಲ್ಲಿ ತನಕನೂ ಎಲ್ಲರೂ ಕೂಡ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಯಾರು ಕೂಡ ಖಾಲಿ ಬಿಟ್ಟಿಲ್ಲ. ಅಂದರೆ ಇಲ್ಲಿಗೆ ನಾನು ಹೇಳೋದು ಇಷ್ಟೇ, ನಾವು ಎಲ್ಲೇ ಆಗಲಿ, ನೀವು ಎಲ್ಲೇ ತಗೊಳ್ಳಿ, ಏನೇ ಮಾಡಿ, ಮನೆ ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಾಯಿದ್ದಾರೆ ಅಂತ ನೋಡಿ, ನೀವು ಎಲ್ಲೇ ತಗೊಳ್ಳಿ, ಏನೇ ಮಾಡಿ, ಆದರೆ ನಮಗೆ ನೀರಿನ ವಾತಾವರಣ ನೋಡಿ, ನಮ್ಮ ರೋಡ್ ಕನೆಕ್ಟಿವಿಟಿ ನೋಡಿ, ಡಾಕ್ಯುಮೆಂಟ್ಸ್ ನೋಡಿ, ಇವೆಲ್ಲ ಅಚ್ಚುಕಟ್ಟಾಗಿದ್ದಾಗ ನಮಗೆ ಲ್ಯಾಂಡು ಎಷ್ಟು ದೂರ, ಎಷ್ಟು ಇದಕ್ಕಿದೆ ಅನ್ನೋ ಲೆಕ್ಕ ಬರಲ್ಲ. ಲ್ಯಾಂಡ್ ನೀರಾವರಿ ಹೆಂಗಿದೆ, ವಾತಾವರಣ ಹೆಂಗಿದೆ, ನಾವು ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡ್ಬೋದಾ. ಕಪ್ಪು ಮಣ್ಣಾಗಲಿ, ಕೆಂಪು ಮಣ್ಣಾಗಲಿ, ಇಲ್ಲ ಬಿಳಿ ಮಿಶ್ರಿತ ಮಣ್ಣಾಗಲಿ, ಯಾವುದೇ ಮಣ್ಣಾಗಲಿ, ಅವುಗಳಿಗೆ ತಕ್ಕಂಥ ನಾವು ಈ ವ್ಯವಸಾಯಗಳನ್ನ ನಾವಿಲ್ಲಿ ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ. ಎಲ್ಲೂ ಕೂಡ ಅಷ್ಟೇ. ನಾವು ಏನೇ ಬೆಳಿಬೇಕು ಅಂತಂದರೆ ಮೊದಲು ಮುಖ್ಯವಾಗಿ ಬೇಕಾಗಿರೋದು ನೀರು. ಪ್ರತಿಯೊಂದಕ್ಕೂ ಒಂದು ಲಿಮಿಟೇಷನ್ ಅನ್ನೋದಿದೆ. ಅಂದರೆ ಪ್ರತಿಯೊಂದು ವಸ್ತುಗೂ ಇಷ್ಟಿಷ್ಟೇ ತಗೋಬೇಕು, ಹಿಂಗೆ ಇರಬೇಕು ಅಂತ. ಭೂಮಿಗೂ ಅಷ್ಟೇ, ನೀರು ಎಷ್ಟಿರಬೇಕು ಅಷ್ಟಿದ್ರೆ ತುಂಬ ಚೆಂದ. ತುಂಬ ಅತಿಯಾದ ನೀರಾದಾಗ ಅದು ಕೂಡ ನಮಗೆ ವ್ಯವಸಾಯಕ್ಕೆ ತೊಂದರೆ ಆಗುತ್ತೆ ಸ್ನೇಹಿತರೆ. ನಾವು ಇಲ್ಲಿ ಸಾವಯವ ಕೃಷಿ ಆರಾಮಾಗಿ ಮಾಡ್ಬೋದು. ನಮಗೆ 1 ಎಕರೆ ಇದರಲ್ಲಿ ಮಿಶ್ರ ಬೆಳೆಗಳು ಹಾಕೊಳ್ಳೋಕ್ಕೆ ಅಚ್ಚುಕಟ್ಟಾಗಿರುತ್ತೆ. ಯಾರಿಗೆ ನೋಡಿ ಫೆನ್ಸಿಂಗ್ ಇದೆ, ಬೋರ್ ಇದೆ, ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ. ನಮಗೆ ಏನಪ್ಪ ಅಂತಾರೆ, ಲೇಬರ್ಗಳಿಗೂ ತೊಂದರೆ ಇಲ್ಲ, ವಿಲೇಜ್ಗಳೆಲ್ಲ ನಿಯರಾಗಿದ್ದಾವೆ. ಪ್ರತಿಯೊಂದಕ್ಕೂ ಕೂಡ ನಮಗಿಲ್ಲಿ ಅನುಕೂಲಕರವಾಗಿದೆ. ನಾವು ಯಾವ ಲ್ಯಾಂಡ್ ಮೇಲೂ ಹೋಗೋಂಗಿಲ್ಲ, ಯಾವ ಇದ್ರ ಮೇಲೆ ಹೋಗೋಂಗಿಲ್ಲ. ಸಾವಯವ ಕೃಷಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಕುರಿ, ಕೋಳಿ, ಮೇಕೆ ಸಾಗಾಣಿಕೆ ಮಾಡೋದು ಇನ್ನೂ ಅನುಕೂಲವಾಗಿರುತ್ತೆ. ಜೇನು ಹುಳು ಇದು ಸಾಗಾಣಿಕೆ ಮಾಡಿದ್ರೆ ಇನ್ನೂ
ಅನುಕೂಲವಾಗಿರುತ್ತೆ ಸ್ನೇಹಿತರೆ. ಇದು ಮೈಸೂರಿಗೆ 65 ಕಿಲೋಮೀಟರು, ಬೆಂಗಳೂರಿಗೆ 125 ಕಿಲೋಮೀಟ್ರ್ ಆಗುತ್ತೆ. ಎಲ್ಲ ರೀತಿಯಲ್ಲೂ ತುಂಬ ಸಾಲಿಡಾಗಿದೆ ಸ್ನೇಹಿತರೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ನಮಗೆ ಸಾವಯವ ಕೃಷಿ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಒಳ್ಳೆಯ ಪದಾರ್ಥಗಳನ್ನ ಸೇವನೆ ಮಾಡ್ಬೋದು. ತೋಟ ಮಾಡಲಿಕ್ಕಂತೂ ನಂಬರ್ 1 ಜಾಗ. ಯಾರು ಏನು ಹೇಳ್ಕೊಳ್ಳಿ, ರೈಟ್ ನೇರ ಅವ್ರ ಹತ್ರ ಮಾತಾಡೋಣ. ಒಂದು ಹೆಚ್ಚು ಕಡಿಮೆ ಏನಾಗುತ್ತೆ ಮಾಡ್ಕೊಳ್ಳೋಣ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಶೇರ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ನಾವು ಕೂಡ ಬೆಳೆಯಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಎಷ್ಟೋ ಜನ ನಂಗೆ 1 ಎಕರೆ ಸಿಕ್ಕರೆ ಸಾಕು ಇಂಥ ಬಜೆಟ್ಲಿ ಅಂತಾರೆ, ಅಂಥವ್ರಿಗೆ ಸಹಾಯ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.